ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀವಿ ನಾವು. ಇಷ್ಟವಾದರೆ ನೀವೇ ಮಾಡ್ತೀರಾ ಅಂತ ಗೊತ್ತಿದ್ದರು. ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀವಿ ನಾವು. ಇಷ್ಟವಾದರೆ ನೀವೇ ಮಾಡ್ತೀರಾ, ಆದರೂ ನಾವು ಕೇಳೋದು ಬಿಡೋದಿಲ್ಲ. ಏಕೆ? ಇಷ್ಟೇ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಇಷ್ಟೇ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಶಬಾಷ್ ಕೊಡಬೇಕು ನಮಗೆ, ಹೊಗಳಬೇಕು ಎಲ್ಲರೂ ನಮಗೆ. ಬೈದರೆ ಅವರೇ ಪರಮ ಶತ್ರುಗಳು, ಹೊಗಳಿದರೆ ಅವರೇ ನಮ್ಮ ಆಪ್ತ ಸ್ನೇಹಿತರು. ನಿಷ್ಠೂರ ಮಾತುಗಳು ನಮ್ಮ ಜನ್ಮ ಶತ್ರುಗಳು. ಪ್ರೀತಿ ಮಾತುಗಳು ಜನ್ಮ ಜನ್ಮದ ಬಂಧುಗಳು. ಇಷ್ಟೇ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಇಷ್ಟೇ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಇಷ್ಟೇ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ನೋಯಿಸುವುದೇ ದೊಡ್ಡಸ್ತಿಕೆ, ಹೇಳೋದು ಒಳ್ಳೆಯದಕ್ಕೆ ಅಂತ ಕೆಡಿಸಿ ಬಿಡುತ್ತಾರೆ ಮನಸ್ಸುಗಳು. ಮುಗ್ಧ ಮನಸ್ಸಿಗೆ ಪ್ರೀತಿ ದಾರಿಯಲ್ಲೇ ಹೋಗಿ ತಿದ್ದಬಹುದು ಕೆಟ್ಟ ಗುಣ. ಸೋಲದೆ ಇರುವರೇ ಪ್ರಾಮಾಣಿಕ ಪ್ರಯತ್ನಕ್ಕೆ, ಪ್ರೀತಿ ತುಂಬಿದ ಹೃದಯಕ್ಕೆ ಗೆಲ್ಲುತ್ತದೆ ಒಳ್ಳೆಯತನ. ಇದಕ್ಕೆ ಕಾರಣ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಎಷ್ಟೇ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀವಿ ನಾವು. ಇಷ್ಟವಾಗಿದ್ದರೆ ಮರೆಯದೆ ಶೇರ್ ಮಾಡ್ತೀರಾ ಅಲ್ವಾ ನೀವು? ಕೇಳ್ತೀವಿ. ಇದು ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಇಷ್ಟೇ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಇದು ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಇಷ್ಟೇ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ದುಃಖ ಹೆಚ್ಚಿಸುವ ಮನೆಯಲ್ಲಿ ಅತಿಯಾದ ದಂಡನೆ, ಶಿಸ್ತಿನ ಹೆಸರಿನಲ್ಲಿ ಭಾವನೆಗಳ ಮೇಲೆ ಗಾಯ. ಅತಿಯಾದರೆ ಅಮೃತವು ವಿಷಮಿತಿ ಮೀರದಿದರಿ ಪಾಠ. ಪ್ರೀತಿ ದಾರಿಯಲ್ಲಿ ಅಡಗಿದೆ ಸಂಸ್ಕಾರದ ದೀಪ. ಬಯಸುವುದು ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಇಷ್ಟೇ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಅಳು ಸೃಷ್ಟಿಸುತ್ತೆ ಕೋಪ, ಅಸಮಾಧಾನ ಹೆಚ್ಚಿಸುತ್ತೆ ಆಕ್ರೋಶ. ಮನಸ್ಸು ಹಿಂಡುತ್ತದೆ ವರ್ತನೆಗಳು, ಸದಾ ಬಯಸುತ್ತದೆ ಹಿತವಾದ ಮಾತುಗಳು. ಇಷ್ಟೇ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಇಷ್ಟೇ ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀವಿ ನಾವು. ಇಷ್ಟವಾಗಿದ್ದರೆ ಮರೆಯದೆ ಮಾಡ್ತೀರಾ ಅಲ್ವಾ ನೀವು? ಕೇಳ್ತೀವಿ. ಇದು ಮನುಷ್ಯನ ಗುಣ, ಇದುವೇ ಮನುಜನ ಜೀವನ. ಇಷ್ಟೇ